ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ಕೀವರ್ಡ್ಸ್ ಅಂದ್ರೆ ಏನು ಅಂತ ತಿಳಿಸ್ಕೊಳ್ಳೋಣ. ಇದು ನಮ್ದು ಫಸ್ಟ್ ಟಾಪಿಕ್. ಓಕೆ, ಈ ಫಸ್ಟ್ ಟಾಪಿಕ್ ಅಲ್ಲಿ ನಾನು ಕೀವರ್ಡ್ಸ್ ಅಂದ್ರೆ ಏನು ಅಂತ ಹೇಳ್ಕೊಡ್ತೇನೆ. ಈ ಕೀವರ್ಡ್ಸ್ ಅಂದ್ರೆ ಏನು? ಕೀವರ್ಡ್ಸ್ ಅಂದ್ರೆ ನಮ್ಮ ಪೈಥಾನ್ ಅಲ್ಲಿ ರಿಸರ್ವ್ಡ್ ವರ್ಡ್ಸ್ ಅಂತ ಹೇಳ್ತೀವಿ. ರಿಸರ್ವ್ಡ್ ಅಂದ್ರೆ ಕಾಯ್ದಿರಿಸಿದ ಪದಗಳು. ಸೊ ಅದರಲ್ಲಿ ನಾವು ಕೀವರ್ಡ್ಸ್ ನ ಯಾಕೆ ನೋಡ್ತಾ ಇದೀವಿ ಅಂದ್ರೆ ನಮ್ಮ ನೆಕ್ಸ್ಟ್ ಬರೋ ಟಾಪಿಕ್ ಐಡೆಂಟಿಫೈಯರ್ಸ್ ಅಂತ. ಈ ಐಡೆಂಟಿಫೈಯರ್ಸ್ ಅಲ್ಲಿ ಕೀವರ್ಡ್ಸ್ ಅನ್ನ ನಾವು ಯೂಸ್ ಮಾಡಬಾರ್ದು. ಓಕೆ, ಸೊ ಅದಕ್ಕಾಗಿ ನಾವು ಫಸ್ಟ್ ಕೀವರ್ಡ್ಸ್ ಅಂದ್ರೆ ಯಾವ್ಯಾವ ಕೀವರ್ಡ್ಸ್ ಅಂತ ಗೊತ್ತು ಮಾಡ್ಕೋಬೇಕು. ಅವು ಯಾವ್ಯಾವ ಕೀವರ್ಡ್ಸ್ ಗೊತ್ತು ಮಾಡ್ಕೋಬೇಕಂದ್ರೆ ನಾನು ಫಸ್ಟ್ ಈ ಕೀವರ್ಡ್ ಅನ್ನೋದನ್ನ ಇಂಪೋರ್ಟ್ ಮಾಡ್ಕೊಂಡು ಅದನ್ನ ಪ್ರಿಂಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ. ಈಗ ನೋಡಿ, ನಾನು ಇದನ್ನ ರನ್ ಮಾಡಿದ ತಕ್ಷಣನೇ ನನಗೆ ಕೀವರ್ಡ್ಸ್ ಬರ್ತವೆ. ಈ ಕೀವರ್ಡ್ಸ್ ಅಲ್ಲಿ ನೋಡಿದ್ರೆ ಇಷ್ಟೊಂದು ಕೀವರ್ಡ್ ಇದೆ. ಓಕೆ, ಸೊ ಇವೆಲ್ಲವೂ ಕೂಡ ಕೀವರ್ಡ್ಸ್. ಈ ಕೀವರ್ಡ್ಸ್ ನೆನ್ಪಿಟ್ಕೋಬೇಕು. ಈ ಕೀವರ್ಡ್ಸ್ ಅನ್ನ ನಾವು ಎಲ್ಲೂ ಯೂಸ್ ಮಾಡ್ತಕ್ಕದ್ದಲ್ಲ. ಆಸ್ ಎ ನಮಗೆ ವೇರಿಯಬಲ್ ಆಗಲಿ ಆಸ್ ಎ ಫಂಕ್ಷನ್ ಆಗಲಿ ನಾವು ಎಲ್ಲೂ ಯೂಸ್ ಮಾಡ್ತಕ್ಕದ್ದಲ್ಲ. ಅಂದ್ರೆ ನಮಗೆ ಐಡೆಂಟಿಫೈಯರ್ ಅದು ಆಗಬಾರ್ದು. ಸೊ ಏನಿದು ಐಡೆಂಟಿಫೈಯರ್ ಅಂದ್ರೆ ಅದನ್ನ ಒಂದು ಸ್ವಲ್ಪ ಹೊತ್ತಲ್ಲಿ ನೋಡೋಣ. ಎಷ್ಟು ಕೀವರ್ಡ್ಸ್ ಇದೆ ಅಂತ ನೋಡೋಣ. ಸೊ ನಾನು ಲೆನ್ ಅಂತ ಕೊಟ್ಟಾಗ, ಲೆನ್ ಆಫ್ ಕೀವರ್ಡ್ಸ್ ಅಂತ ಕೊಟ್ಟಾಗ ಅದು 35 ಅಂತ ಕೊಡುತ್ತೆ. ಅಂದ್ರೆ ನಮ್ಮಲ್ಲಿ 35 ಕೀವರ್ಡ್ಸ್ ಇದೆ. ಈ ಕೀವರ್ಡ್ಸ್ ನಾವು ಯೂಸ್ ಮಾಡಬಾರ್ದು. ಅದನ್ನೇನು ನಾನು ಐಡೆಂಟಿಫೈಯರ್ಗೆ ಯೂಸ್ ಮಾಡಬಾರ್ದು ಅಂತ ಹೇಳಿದೆ. ಹಾಗಿದ್ರೆ ಐಡೆಂಟಿಫೈಯರ್ಸ್ ಅಂದ್ರೆ ಏನು? ಈ ಐಡೆಂಟಿಫೈಯರ್ಸ್ ಅಂದ್ರೆ ಅದು ಒಂದು ನೇಮ್ ಇದ್ದ ಹಾಗೆ. ಸೊ ನೇಮ್ ಅದು ಯಾವ್ದಾದ್ರು ನೇಮು, ಫಂಕ್ಷನ್ ನೇಮ್ ಆಗಿರ್ಬೋದು, ವೇರಿಯಬಲ್ ನೇಮ್ ಆಗಿರ್ಬೋದು, ಮತ್ತೆ ಯಾವುದೇ ಆದರೂ ಕ್ಲಾಸ್ ನೇಮ್ ಆಗಿರ್ಬೋದು, ಎನಿಥಿಂಗ್ ಎಟ್ಸೆಟ್ರಾ. ಸೊ ಹಾಗೆ ನಮಗೆ ಯಾವುದೇ ನೇಮ್ ಕೊಟ್ರೆ ಅದು ನನಗೆ ಐಡೆಂಟಿಫೈಯರ್ಸ್ ಅಂತ ಕರ್ಸ್ಕೊಳ್ಳುತ್ತೆ. ಓಕೆ, ಈ ಐಡೆಂಟಿಫೈಯರ್ಸ್ ನಾನು ಕೊಡ್ಬೇಕಂದ್ರೆ, ಐಡೆಂಟಿಫೈಯರ್ಸ್ ಯಾವ್ದಾದ್ರು ಡಿಕ್ಲೇರ್ ಮಾಡ್ಬೇಕಂದ್ರೆ ನನಗೆ ಫಸ್ಟ್ ಏನು ಅದ್ರ ರೂಲ್ಸ್ ಗೊತ್ತಿರಬೇಕು. ಏನ್ ರೂಲ್ಸ್ ಅವು ನೋಡೋಣ ಬನ್ನಿ. ಈ ರೂಲ್ಸ್ ಅಲ್ಲಿ ಫಸ್ಟ್ ನೋಡ್ತಾ ಇದ್ದೀರಲ್ಲ, ಇದರಲ್ಲಿ ಏನ್ ಹೇಳುತ್ತೆ? ಫಸ್ಟ್ ಐಡೆಂಟಿಫೈಯರ್ ನಮಗೆ ಯಾವುದೇ ತರದ ಡಿಜಿಟ್ ಜೊತೆಗೆ ಸ್ಟಾರ್ಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಇಲ್ಲಿ ನೋಡ್ತಾ ಇದ್ರಲ್ಲ, ಇಲ್ಲಿ ಡಿಜಿಟ್ ಜೊತೆಗೆ ಸಾಧ್ಯ. ಇಲ್ಲಿ ಡಿಜಿಟ್ ಜೊತೆಗೆ ನಾನು ಡಿಕ್ಲೇರ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಅಂದ್ರೆ ಟು ವ್ಯಾರ್ ಅಂತ. ಈ ವ್ಯಾರ್ ಅಂದ್ರೆ ಒಂದು ವೇರಿಯಬಲ್. ಸೊ ಅದರಲ್ಲಿ ನಾನು 2 ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗಾಗಿ ನನ್ನ ರೂಲ್ಸ್ ಏನ್ ಹೇಳುತ್ತೆ? ನಾನು ಸ್ಟಾರ್ಟ್ ಮಾಡಬಾರ್ದು. ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ? ಅದು ನನಗೆ ಎರರ್ ಕೊಡುತ್ತೆ. ಸೊ ರನ್ ಮಾಡಿದಾಗ ನೋಡಿ, ಇದು ಎರರ್ ಕೊಡುತ್ತೆ. ಓಕೆ, ಸೊ ಈ ಸಿಂಟ್ಯಾಕ್ಸ್ ಎರರ್ ಅಂತ ಹೇಳ್ತಿದೆಯಲ್ಲ, ಸೊ ಈ ತರ ಎರರ್ ಕೊಡುತ್ತೆ. ನೆಕ್ಸ್ಟ್ ರೂಲ್ ನೋಡಿದ್ರೆ, ನನ್ನ ಐಡೆಂಟಿಫೈಯರ್ ಅಲ್ಲಿ ಯಾವುದೇ ತರದ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇರಬಾರ್ದು. ಓಕೆ, ಯಾವುದೇ ತರದ ಸ್ಪೆಷಲ್ ಕ್ಯಾರೆಕ್ಟರ್. ಇಲ್ಲಿ ನೋಡ್ತಾ ಇದ್ದೀರಲ್ಲ, @ ಕೊಡ್ತಾ ಇದ್ದೀನಿ. ಹಾಗೆ ನಿಮ್ಮಲ್ಲಿ ಆಂಪರ್ಸೆಂಟ್ ಇದೆ, ಡಾಲರ್ ಸಿಂಬಲ್ ಇದೆ, ಸಾಕಷ್ಟು ಇದೆ. ಓಕೆ, ಅದು ಯಾವುದು ಕೂಡ ನಾನು ಐಡೆಂಟಿಫೈಯರ್ ಅಲ್ಲಿ ಯೂಸ್ ಮಾಡ್ತಕ್ಕದ್ದಲ್ಲ. ಸೊ ಐಡೆಂಟಿಫೈಯರ್ಸ್ ಕ್ಯಾನಾಟ್ ಯೂಸ್ ಸ್ಪೆಷಲ್ ಸಿಂಬಾಲ್ಸ್. ಸೊ ಈ ಸ್ಪೆಷಲ್ ಸಿಂಬಲ್ ಯಾವ್ದಾದ್ರು ಇದ್ರೆ ಅದನ್ನ ನಾನು ಯೂಸ್ ಮಾಡಲಿಕ್ಕೆ ಬರಲ್ಲ. ಸೊ ಯೂಸ್ ಮಾಡಿದ್ರೆ ಅದು ನನಗೆ ಎರರ್ ಕೊಡುತ್ತೆ. ಓಕೆ, ಬಟ್ ಇದರಲ್ಲಿ ಒಂದು ಎಕ್ಸೆಪ್ಷನ್ ಇದೆ. ಏನದು? ಈ ನೀವು ನೋಡ್ತಿದ್ರಲ್ಲ, ಅಂಡರ್ ಸ್ಕೋರ್ ಅಂತ ಇರುತ್ತಲ್ಲ, ಈ ಅಂಡರ್ ಸ್ಕೋರ್ ಮಾತ್ರ ನಾವು ಇಲ್ಲಿ ಯೂಸ್ ಮಾಡಬಹುದು. ಈಗ ನಾನು ಅಂಡರ್ ಸ್ಕೋರ್ ಅದನ್ನ ಯೂಸ್ ಮಾಡಿದ್ರೆ ಇಲ್ಲಿ ನೋಡಿ, ಅಂಡರ್ ಸ್ಕೋರ್ ಅಂತ ಯೂಸ್ ಮಾಡ್ತಾ ಇದ್ದೀನಿ. ಈ ಅಂಡರ್ ಸ್ಕೋರ್ ಅಂತ ಯೂಸ್ ಮಾಡಿದ್ರೆ ಅದು ತಗೊಳುತ್ತೆ. ಅಂದ್ರೆ ನಾನು ಎಲ್ಲಾ ತರದ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಯೂಸ್ ಮಾಡ್ಲಿಕ್ಕೆ ಬರಲ್ಲ, ಬಟ್ ಎಕ್ಸೆಪ್ಟ್ ಅಂಡರ್ ಸ್ಕೋರ್. ಅಂಡರ್ ಸ್ಕೋರ್ ನ ಮಾತ್ರ ನಾನು ಯೂಸ್ ಮಾಡಬಹುದು. ಅದು ಪೈಥಾನ್ ಅಲ್ಲಿ ವ್ಯಾಲಿಡ್. ಸೊ ಈಗ ನೋಡಿ, ವೇರಿಯಬಲ್ ಅಲ್ಲಿ ನನಗೆ ತಗೊಂತದ್ದು. ಓಕೆ, ಸೊ ಅದು ನನಗೆ ಐಡೆಂಟಿಫೈಯರ್ ಏನು ಎರರ್ ಕೊಟ್ಟಿಲ್ಲ. ಅಂದ್ರೆ ನಾನು ಯೂಸ್ ಮಾಡಬಹುದು. ಓಕೆ, ಸೊ ಇದ್ರಲ್ಲಿ ನೋಡ್ತಾ ಇದ್ರಲ್ಲ, ಇಲ್ಲಿ ನೆಕ್ಸ್ಟ್ ರೂಲ್ ಏನ್ ಹೇಳುತ್ತೆ? ಕೀವರ್ಡ್ಸ್ ಅನ್ನ ನಾನು ಯೂಸ್ ಮಾಡೋ ಹಾಗಿಲ್ಲ. ನಾನಾಗ್ಲೇ ಹೇಳಿದ್ನಲ್ಲ, ಕೀವರ್ಡ್ಸ್ ಅಂದ್ರೆ, ಸೊ ಅದರಲ್ಲಿ ಒಂದು ನೋಡಿದ್ರೆ ನೀವು ಇಂಪೋರ್ಟ್ ಅಂತ ಇತ್ತು. ಆ ಇಂಪೋರ್ಟ್ ಅನ್ನ ನಾನು ಐಡೆಂಟಿಫೈಯರ್ ಆಗಿ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ತಗೊಳುತ್ತಾ ನೋಡೋಣ. ಇದು ರೂಲ್ ಏನ್ ಹೇಳುತ್ತೆ? ನಾನು ಕೀವರ್ಡ್ಸ್ ಅನ್ನ ಯೂಸ್ ಮಾಡಬಾರ್ದು ಅಂತ. ಸೊ ನಾನು ರನ್ ಮಾಡಿದ್ರೆ ಅದು ಎರರ್ ಕೊಡುತ್ತೆ ಅಲ್ವಾ? ಸಿಂಟ್ಯಾಕ್ಸ್ ಎರರ್ ಅಂತ ಬರುತ್ತೆ. ಈ ಐಡೆಂಟಿಫೈಯರ್ ಅಲ್ಲಿ ಇನ್ನೊಂದು ರೂಲ್ ಇದೆ. ಏನದು? ಇದರಲ್ಲಿ ಸ್ಪೇಸ್ ಇರಬಾರ್ದು. ಯಾವುದೇ ತರದ ಎಂಟಿ ಸ್ಪೇಸ್ ಇರಬಾರ್ದು. ಇಲ್ಲಿ ನೋಡ್ತಾ ಇದ್ರಲ್ಲ, ವ್ಯಾರ್ ಸ್ಪೇಸ್ 1 2 3 ಅಂತ ಕೊಡ್ತಾ ಇದ್ದೀನಿ. ಸೊ ಇದು ಕೂಡ ಪೈಥಾನ್ ಅಲ್ಲಿ ಇನ್ವ್ಯಾಲಿಡ್. ಸೊ ಈಗ ಕೂಡ ನಾನು ರನ್ ಮಾಡಿದ್ರೆ ಅದು ನನಗೆ ಎರರ್ ಕೊಡುತ್ತೆ. ಮತ್ತೆ ನೀವು ಕೇಳ್ಬೋದು, ಈ ತರ ನನಗೆ ಬೇರೆ ಬೇರೆ ಮೋರ್ ದನ್ 1 ವರ್ಡ್ ಇದ್ರೆ ಏನ್ ಮಾಡ್ಬೇಕು ಅಂತ. ಸೊ ಅವಾಗ ನೀವೇನ್ ಮಾಡ್ಬೇಕು? ಆಸ್ ಎ ಸೆಪರೇಟರ್ ನೀವು ಅಂಡರ್ ಸ್ಕೋರ್ ಅನ್ನ ಕೊಡ್ಬೋದು.
ಓಕೆ, ಈಗ ನೋಡಿ ಅದು ಎರರ್ ಕೊಡಲ್ಲ. ಓಕೆ, ಈ ತರ ನೀವು ಐಡೆಂಟಿಫೈಯರ್ಸ್ ಅನ್ನ ಡಿಕ್ಲೇರ್ ಮಾಡೋಕ್ಕೂ ಮುಂಚೆ ಅದರದೆಲ್ಲ ರೂಲ್ಸ್ ಎಲ್ಲ ಗೊತ್ತಿರಬೇಕು. ಸೊ ನನಗೆ ಫಸ್ಟು ಡಿಜಿಟ್ ಇರಬಾರ್ದು, ಡಿಜಿಟ್ ಇಂದ ಸ್ಟಾರ್ಟ್ ಆಗಬಾರ್ದು. ಆಮೇಲೆ ನನಗೇನು ಸ್ಪೆಷಲ್ ಕ್ಯಾರೆಕ್ಟರ್ ಇರಬಾರ್ದು. ಓಕೆ, ಅದರಲ್ಲಿ ಅಂಡರ್‌ಸ್ಕೋರ್ ಮಾತ್ರ ಇರ್ಬೋದು, ಮತ್ತೆ ಸ್ಪೇಸ್ ಇರಬಾರ್ದು. ಓಕೆ, ಸ್ಪೇಸ್ ಇರೋ ಹಾಗಿಲ್ಲ, ಸ್ಪೆಷಲ್ ಕ್ಯಾರೆಕ್ಟರ್ ಇರೋ ಹಾಗಿಲ್ಲ, ಡಿಜಿಟ್ ಇಂದ ಸ್ಟಾರ್ಟ್ ಆಗೋ ಹಾಗಿಲ್ಲ. ಓಕೆ, ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ ಡಿಜಿಟ್ ಇರಬಾರ್ದು, ಆಮೇಲೆ ಡಿಜಿಟ್ ಇರಬಹುದು. ಓಕೆ, ಈ ತರ ನೀವು ಯಾವುದೇ ಒಂದು ಐಡೆಂಟಿಫೈಯರ್ ಅನ್ನ ನೀವು ಡಿಕ್ಲೇರ್ ಮಾಡಬಹುದು. ಹಾಗಿದ್ರೆ ಕರೆಕ್ಟ್ ಆಗಿ ಹೇಗೆ ಡಿಕ್ಲೇರ್ ಮಾಡಬೇಕು? ಇಲ್ಲಿ ನೋಡ್ತಾ ಇದ್ರಲ್ಲ, ಇಲ್ಲಿ ಕರೆಕ್ಟ್ ಆಗಿ ನಾನೇನು ಯಾವುದೇ ತರದ ನಂಬರ್ಸ್ ಇಲ್ಲಿ ಇಲ್ಲ. ಸೊ ನಂಬರ್ಸ್ ಇಲ್ಲ ಅಂದ್ರೆ ಅದು ಫಸ್ಟ್ ರೂಲ್ ಹೋಯ್ತು. ದೆನ್ ಇದು ಇದರಲ್ಲಿ ಯಾವುದೇ ತರದ ನಾನು ಸ್ಪೆಷಲ್ ಕ್ಯಾರೆಕ್ಟರ್ ತಗೊಂತಾ ಇದ್ದಿಲ್ಲ. ಸೊ ಸ್ಪೆಷಲ್ ಕ್ಯಾರೆಕ್ಟರ್ ಇಲ್ಲ ಅಂದ್ರೆ ಸೆಕೆಂಡ್ ರೂಲ್ ಪಾಸ್ ಆಯ್ತು. ಆಮೇಲೆ ನಾನು ಯಾವುದೇ ತರದ ಸ್ಪೇಸ್ ಬಿಟ್ಟಿಲ್ಲ, ಹಾಗಾಗಿ ಥರ್ಡ್ ರೂಲ್ ಪಾಸ್ ಆಯ್ತು. ನಾನು ಯಾವುದೇ ಕೀವರ್ಡ್ ಅನ್ನ ಯೂಸ್ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಇದು ಕರೆಕ್ಟ್ ಆಗಿ ವೇರಿಯೇಬಲ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಅಂದ್ರೆ ಇದು ನಮ್ದು ಕರೆಕ್ಟ್ ವೇ ಆಫ್ ಕ್ರಿಯೇಟಿಂಗ್ ಐಡೆಂಟಿಫೈಯರ್. ಸೊ ಇದರಲ್ಲಿ ಏನ್ ಮಾಡ್ಬೋದು, ನಾನು ಇದನ್ನ ರನ್ ಮಾಡಿದ್ರೆ ಅದು ನನಗೆ ಸ್ಟೋರ್ ಆಗುತ್ತೆ. ಹಾಗೆ ನಾನು ಅದನ್ನ ಪ್ರಿಂಟ್ ಮಾಡಿದ್ರೆ, ಈಗ ನೋಡಿ ವ್ಯಾರ್ ಅಂತ ಕೊಟ್ರೆ ಅದು ನನಗೆ ವ್ಯಾಲ್ಯೂ ಕೊಡುತ್ತೆ. ಅದೇ ತರ ನಾನು ಕ್ಯಾಪಿಟಲ್ ಅಥವಾ ಸ್ಮಾಲ್ ಲೆಟರ್ಸ್ ಯಾವುದೇ ತರದ ಲೆಟರ್ಸ್ ಅನ್ನ ಯೂಸ್ ಮಾಡಬಹುದು. ಇಲ್ಲಿ ನೋಡಿ ಕ್ಯಾಪಿಟಲ್ ಲೆಟರ್ಸ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ, ಇಲ್ಲಿ ನೋಡಿ ಅಂಡರ್‌ಸ್ಕೋರ್ ಯೂಸ್ ಮಾಡ್ತಾ ಇದ್ದೀನಿ. ಈ ತರ ಯಾವುದೇ ತರದ ನೀವು ಐಡೆಂಟಿಫೈಯರ್ಸ್ ಅನ್ನ ಯೂಸ್ ಮಾಡಬಹುದು. ಸೊ ಇವನ್ನ ರನ್ ಮಾಡಿದ್ರೆ ನನಗೆ ಎರರ್ ಬರಲ್ಲ. ಓಕೆ, ಸೊ ಇದನ್ನೆಲ್ಲ ನಾನು ಮಾಡ್ತಾ ಇದ್ದೀನಲ್ಲ, ಇಲ್ಲೆಲ್ಲ ನೋಡಿರಲ್ಲ, ಇಲ್ಲಿ ಇದ್ರ ಬಗ್ಗೆ ನಾನು ವಿಶ್ಲೇಷಣೆ ಬರಿತಾ ಇದ್ದೀನಿ. ಸೊ ಇದೇನ್ ಹೇಳುತ್ತೆ ಅಂತ ಬರಿತಾ ಇದ್ದೀನಿ, ಇಲ್ಲಿ ಬರಿತಾ ಇದ್ದೀನಿ, ಇದನ್ನ ಬರ್ದೆ ಅಲ್ವಾ? ಸೊ ಇದನ್ನೆಲ್ಲ ಹೇಗ್ ಬರ್ದೆ ನಾನು? ಯೂಸಿಂಗ್ ಕಮೆಂಟ್ಸ್. ಆ ಕಮೆಂಟ್ಸ್ ಏನು ಅಂತ ತಿಳ್ಕೊಳ್ಳೋಣ. ಕಮೆಂಟ್ಸ್ ಹೇಗ್ ಬರಿಬೇಕು ಅಂತ ತಿಳ್ಕೊಳ್ಳೋಣ. ಕಮೆಂಟ್ಸ್ ಅಂದ್ರೆ ಏನು ಆಕ್ಚುಲಿ? ಕಮೆಂಟ್ಸ್ ಅಂದ್ರೆ ನಮಗೆ ರೀಡಬಿಲಿಟಿ ಬರೋ ಹಾಗೆ ಒಂದು ಉಲ್ಲೇಖನೆ ಮಾಡಬಹುದು, ಒಂದು ಲೇಖನೆ ಬರಿಬಹುದು. ಓಕೆ, ಆ ಕೋಡ್ ಏನ್ ಹೇಳ್ತಾ ಇದೆ ಅಂತ ಅದ್ರ ಬಗ್ಗೆ ನಾವು ಬರಿಬಹುದು. ಸೊ ಇದರಲ್ಲಿ ನೋಡ್ತಾ ಇದ್ರಲ್ಲ, ನಾನು ಒಂದೇ ಲೈನ್ ಕಮೆಂಟ್ ಮಾಡ್ಬೇಕಂದ್ರೆ ಇಲ್ಲಿ ಹ್ಯಾಶ್ ಸಿಂಬಲ್ ಯೂಸ್ ಮಾಡ್ಬೇಕು. ಓಕೆ, ಹಾಗೆ ನೀವು ಹ್ಯಾಶ್ ಸಿಂಬಲ್ ಎಷ್ಟು ಬೇಕಷ್ಟು ಸಲಿ ನೀವು ಯೂಸ್ ಮಾಡಬಹುದು. ಮತ್ತೆ ಒಂದು ಲೈನ್ ಬರಿಬೇಕಂದ್ರೆ ಮತ್ತೆ ಇಲ್ಲಿ ಬರಿಬಹುದು ಈ ತರ. ಸೊ ಎಷ್ಟು ಬೇಕೋ ಅಷ್ಟು ಹ್ಯಾಶ್ ಯೂಸ್ ಮಾಡಬಹುದು, ಬಟ್ ಒಂದೇ ಲೈನ್ ಆಗಿರ್ಬೇಕು. ಅಂದ್ರೆ ಅದು ಸಿಂಗಲ್ ಲೈನ್ ಕಮೆಂಟ್ ಅನ್ಸ್ಕೊಳ್ಳುತ್ತೆ. ಮಲ್ಟಿ ಲೈನ್ ಕಮೆಂಟ್ ಹೇಗೆ ಬರಿಬೇಕಾಗಿದ್ರೆ ಈ ತರ. ಸೊ ಇಲ್ಲಿ ಬರಿತಿದ್ದೀರಲ್ಲ, ಸೊ ಈ ತರ ಎಲ್ಲಾ ಲೈನಿಗೂ ಒಂದೊಂದು ಹ್ಯಾಶ್ ಸಿಂಬಲ್ ಹಾಕೊಂಡು ಹೋದ್ರೆ ಅದು ಮಲ್ಟಿ ಲೈನ್ ಕಮೆಂಟ್ ಆಗುತ್ತೆ. ಸೊ ಇದ್ರ ಪ್ರಯೋಜನ ಏನು? ಕಮೆಂಟ್ ಮಾಡಿದ್ರೆ ಆ ಲೈನು ಎಕ್ಸಿಕ್ಯೂಟ್ ಆಗಲ್ಲ ಅಂತ ಅರ್ಥ. ಇಲ್ಲಿ ನೋಡಿ, ಇದನ್ನ ಎಕ್ಸಿಕ್ಯೂಟ್ ಮಾಡಿದ್ರೆ ಇಲ್ಲಿ ಏನು ನನಗೆ ಔಟ್ಪುಟ್ ಬರಲ್ಲ. ಓಕೆ, ಸೊ ಇಲ್ಲಿ ನೋಡಿ ಈ val1 ಅಂತ ಇದು ನನಗೆ ಕೋಡ್ ಆಗಿದೆ, ಇದು ಕೋಡು, ಬಟ್ ಇದ್ರ ಮೇಲ್ಗೆ ಇರೋದೆಲ್ಲ ಕಮೆಂಟ್. ಸೊ ಹಾಗಿದ್ರೆ ಅದು val1 ಮಾತ್ರ ಎಕ್ಸಿಕ್ಯೂಟ್ ಆಗುತ್ತೆ. ಓಕೆ, ಮಲ್ಟಿ ಲೈನ್ ಕಮೆಂಟ್ ಹೇಗೆ ಬರಿಬೇಕು? ಇನ್ನೊಂದು ನಿಮಗೆ ಆಪ್ಷನ್ ಇದೆ. ಈ ಇನ್ನೊಂದು ಆಪ್ಷನ್ ನೋಡಿದ್ರೆ ಇದು ತುಂಬಾ ಸುಲಭ. ಇಲ್ಲಿ ಏನಾಗುತ್ತೆ, ಪ್ರತಿಯೊಂದ್ಸಲಿ ನೀವು ಹ್ಯಾಶ್ ಸಿಂಬಲ್ ಹಾಕ್ಬೇಕು. ಬಟ್ ಇಲ್ಲಿ ಏನಾಗುತ್ತೆ, ನೀವು ಒಂದ್ಸತಿ ಇಲ್ಲಿ 3 ಇನ್ವರ್ಟೆಡ್ ಕಾಮಾ, ಇಲ್ಲಿ 3 ಇನ್ವರ್ಟೆಡ್ ಕಾಮಾ ಹಾಕಿ ಅದ್ರ ಮಧ್ಯದಲ್ಲಿ ನೀವು ಏನಾದ್ರೂ ಬರೀರಿ, ಅದು ಕಮೆಂಟ್ ಆಗುತ್ತೆ. ಓಕೆ, ಸೊ ಇದಲ್ಲದೆ ನೀವು ಒಂದೇ ಸಿಂಗಲ್ ಲೈನ್ ಕಮೆಂಟ್ ಆಗಲಿ, ನೀವು ಮಲ್ಟಿ ಲೈನ್ ಕಮೆಂಟ್ ಆಗಲಿ, ಯಾವುದಾದ್ರೂ ಇದನ್ನ ಯೂಸ್ ಮಾಡಿ ಮಾಡ್ಬೋದು. ಹಾಗೆ ನೀವು ಡಬಲ್ ಇನ್ವರ್ಟೆಡ್ ಕಾಮಾ ಯೂಸ್ ಮಾಡಿ ಕೂಡ ನೀವು ಕಮೆಂಟ್ ಬರಿಬಹುದು. ಯಾವ ತರ? ಇಲ್ಲಿ ಬರೆದಿದ್ದೀನಲ್ಲ, ಇಲ್ಲಿ ಡಬಲ್ ಇನ್ವರ್ಟೆಡ್ ಕಾಮಾ, ಡಬಲ್ ಇನ್ವರ್ಟೆಡ್ ಕಾಮಾ, ಇದ್ರ ಮಧ್ಯೆ ಏನ್ ಬರಿತೀನೋ ಇದೆಲ್ಲ ನನಗೆ ಕಮೆಂಟ್ ಆಗುತ್ತೆ. ನೀವು ಈ ತರ ಎಷ್ಟು ಲೈನ್ ಬೇಕಾದ್ರೂ ಅಷ್ಟು ಲೈನ್ ತನಕ ಕಮೆಂಟ್ ಬರಿಬಹುದು. ಸೊ ಇಲ್ಲಿ ಇದನ್ನ ಎಕ್ಸಿಕ್ಯೂಟ್ ಮಾಡಿದ್ರೆ ಅದೇನಾಗುತ್ತೆ, ಫಸ್ಟ್ ಈ ಲೈನ್ ಎಕ್ಸಿಕ್ಯೂಟ್ ಆಯ್ತು, ಇಲ್ಲಿ val1 ಅಲ್ಲಿ ನನಗೆ 10 ಸ್ಟೋರ್ ಆಯ್ತು. ಸೊ ನಾನು ಮತ್ತೆ val1 ಅನ್ನ ಕಾಲ್ ಮಾಡಿದ್ರೆ ಇಲ್ಲೇನಾಗುತ್ತೆ, 10 ಅಂತ ಕೊಡುತ್ತೆ. ಈ ತರ ನೀವು ಕಮೆಂಟ್ ಅನ್ನ ಬರಿಬಹುದು. ಹಾಗಿದ್ರೆ ನಾನು ಯಾವಾಗ ಕೋಡ್ ಬರಿತೀನಲ್ಲ, ಅದಕ್ಕೇನ್ ಹೇಳ್ತಾರೆ? ಕೋಡ್ ಲೈನ್ ಅಂತ ಹೇಳ್ತಾರಾ? ಇಲ್ಲ, ಅದನ್ನ ನಾವು ಸ್ಟೇಟ್ಮೆಂಟ್ಸ್ ಅಂತ ಹೇಳ್ತೀವಿ. ಈ ಸ್ಟೇಟ್ಮೆಂಟ್ಸ್ ಅಂದ್ರೆ ಏನು? ಯಾವ ಲೈನ್ ಅನ್ನ ನಾನು ಎಕ್ಸಿಕ್ಯೂಟ್ ಮಾಡಬಲ್ಲೆನಲ್ಲ, ಆ ಲೈನ್ಸ್ ಅನ್ನೆಲ್ಲ ನಾನು ಸ್ಟೇಟ್ಮೆಂಟ್ಸ್ ಅಂತ ಹೇಳ್ತೇನೆ. ಅಂದ್ರೆ ಎಕ್ಸಿಕ್ಯೂಟೇಬಲ್ ಲೈನ್ಸ್. ಓಕೆ, ಇಲ್ಲಿ ನೋಡ್ತಾ ಇದ್ರಲ್ಲ 5+5, ಈ 5+5 ಮಾಡಿದಾಗ ನನಗೆ ಆನ್ಸರ್ ಬರುತ್ತೆ. 2+3 ಮಾಡಿದಾಗ ಆನ್ಸರ್ ಬರುತ್ತೆ. ಅಂದ್ರೆ ಅದನ್ನ ಎಕ್ಸಿಕ್ಯೂಟ್ ಮಾಡಿದ್ರೆ ನನಗೆ ಅದರದ್ದು ಆನ್ಸರ್ ಬರುತ್ತೆ. ಸೊ ಅಂದ್ರೆ ಆ ಪರ್ಟಿಕ್ಯುಲರ್ ಲೈನ್ ಎಕ್ಸಿಕ್ಯೂಟ್ ಆಯ್ತು. ಸೊ ಈ ಲೈನ್ ಏನು? ಎಕ್ಸಿಕ್ಯೂಟೇಬಲ್ ಲೈನ್. ಹಾಗಾಗಿ ಇದನ್ನ ನಾನು ಸ್ಟೇಟ್ಮೆಂಟ್ಸ್ ಅಂತ ಕರಿತೇನೆ.
ಓಕೆ. ಅದೇ ತರ ನಾನು ಎಷ್ಟು ಬೇಕಾದರೂ ಸ್ಟೇಟ್ಮೆಂಟ್ಸ್ ಬರಿಬಹುದು. ಸೊ ಇಲ್ಲೊಂದು ಸ್ಟೇಟ್ಮೆಂಟ್ ಬರ್ದಿದ್ದೇನೆ, ಇಲ್ಲೊಂದು ಸ್ಟೇಟ್ಮೆಂಟ್ ಬರ್ದಿದ್ದೇನೆ. ಸೊ ಈ ಸ್ಟೇಟ್ಮೆಂಟ್ ಅಲ್ಲಿ ನಾನು P2 ಅಂತ ಒಂದು ಐಡೆಂಟಿಫೈಯರ್ ಡಿಕ್ಲೇರ್ ಮಾಡಿದ್ದೇನೆ. ಇಲ್ಲಿ P2 ನ ಕಾಲ್ ಮಾಡ್ತಾ ಇದ್ದೇನೆ. ಸೊ ಇದನ್ನ ಎಕ್ಸಿಕ್ಯೂಟ್ ಮಾಡಿದ್ರೆ ನನಗೆ 2 ಲೈನ್ ಎಕ್ಸಿಕ್ಯೂಟ್ ಆಗಿ ಅದು ನನಗೆ ಔಟ್ಪುಟ್ ಕೊಡುತ್ತೆ. ಸೊ ಈ 2 ಲೈನ್‌ಗಳನ್ನ ನಾನು ಸ್ಟೇಟ್ಮೆಂಟ್ಸ್ ಅಂತ ಕರಿತೇನೆ. ಇಲ್ಲಿ ನೋಡಿ, ನಾನು ಒಂದು ಎಕ್ಸ್‌ಪ್ರೆಷನ್ ಕೊಡ್ತಾ ಇದ್ದೀನಿ. ಈ ಎಕ್ಸ್‌ಪ್ರೆಷನ್‌ದ ಆನ್ಸರ್‌ನ ನಾನು P1 ಒಳಗಡೆ ಸ್ಟೋರ್ ಮಾಡ್ತಾ ಇದ್ದೀನಿ. ಆ P1 ಅನ್ನ ಕಾಲ್ ಮಾಡಿದ್ರೆ ಆ ಎಕ್ಸ್‌ಪ್ರೆಷನ್‌ದ ಆನ್ಸರ್ ಏನಿತ್ತಲ್ಲ ಎಲ್ಲ, ಸೊ ಫಸ್ಟ್ ಏನ್ ಮಾಡುತ್ತೆ ಇದು ಆಲ್ವೇಸ್ RHS ಫಸ್ಟ್ ಸಾಲ್ವ್ ಮಾಡುತ್ತೆ. ಈ RHS ಸಾಲ್ವ್ ಮಾಡಿ ಇದರ ಆನ್ಸರ್ ಅನ್ನ ನಾನು P1 ಗಳಿಗೆ ಸ್ಟೋರ್ ಆಗುತ್ತೆ. ನಾನು ಯಾವಾಗ P1 ಅಂತ ಕಾಲ್ ಮಾಡ್ತೀನಲ್ಲ, ಅದ್ರದ್ದು ಆನ್ಸರ್ ಅಂದ್ರೆ ಅದರ ವ್ಯಾಲ್ಯೂ ಅದು ಪ್ರಾಂಪ್ಟ್ ಮಾಡುತ್ತೆ. ಸೊ ನಾನು ಇದನ್ನ ಎಕ್ಸಿಕ್ಯೂಟ್ ಮಾಡಿದಾಗ ನನಗೆ 290 ಅಂತ ಬರುತ್ತೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆಷ್ಟು ತಿಳ್ಕೊಳ್ಳೋಣ. ಅಲ್ಲಿವರೆಗೂ ಧನ್ಯವಾದಗಳು.